ಎಲ್ಲರಿಗೂ ನಮಸ್ಕಾರ. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಇವರೊಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ಕಲ್ಯಾಣಿ ಆಂಟಿ ಅಂತ ಹೇಳ್ಬಿಟ್ಟು ಇವರ ಒಂದು ಕೆಲಸ ನೋಡೋದಾದರೆ ಏನೂ ಇಲ್ಲ, ಖಾಲಿ ಇರುತ್ತೇನೆ ನೋಡಿ ಮನೆಯಲ್ಲಿ ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ವಯಸ್ಸು ನೋಡೋದಾದರೆ 40 ವರ್ಷ ಸಂಪೂರ್ಣವಾಗಿ ಆಗಿದೆ ನೋಡಿ ಅಂತ ಭಾಳ ಸ್ಪಷ್ಟವಾಗಿ ತಿಳಿಸಿರೋದು. ಹಾಗೆ ಇವರೊಂದು ಸಮಸ್ಯೆ ನೋಡೋದಾದರೆ ಗಂಡನ ಬಿಟ್ಟಿದ್ದೇನೆ 2 ವರ್ಷದ ಹಿಂದೆ ಆಗಿದೆ ನೋಡಿ ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಊರು ನೋಡೋದಾದರೆ ಹೊಳೆ ನರಸೀಪುರ ಸಿಟಿಯವರು ನೋಡಿ ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಹವ್ಯಾಸ ನೋಡೋದಾದರೆ ಬೆಳಗ್ಗೆ ಎದ್ದ ತಕ್ಷಣ ಜಳಕ ಮಾಡಿ ಮುಂದಿನ ಕೆಲಸ ಮಾಡುವುದು ನನ್ನ ದಿನನಿತ್ಯದ ಹವ್ಯಾಸವಾಗಿರುತ್ತದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿರೋದು. ಇದರ ಜೊತೆಗೆ ತೂತಕ್ಕೆ ಆಸೆ ಪಡುವವರ ಹೀಗಿರಲಿ ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನನ್ನ ಪ್ರೊಫೈಲ್ ನೋಡಿ ನಿಮಗೆ ನನ್ನ ಜೊತೆ ಸಂಬಂಧ ಬೆಳೆಸಬೇಕು ಅಂತ ಅನಿಸಿದರೆ ಓಕೆ, ನೀವು ನನ್ನ ಮೊಬೈಲ್ಗೆ ಕರೆಯನ್ನು ಮಾಡಿದ ತಕ್ಷಣ ನಂಬರ್ ಕೊಡುತ್ತೇನೆ, ಆ ವಿಳಾಸಕ್ಕೆ ಬನ್ನಿ ನೀವು ಅಂತ ಗೋಗರೆದಿರೋದು. ರಾತ್ರಿವಿಡೀ ತೂತ ದೆಂಗುವುದು ಇರುವುದಿಲ್ಲ. 30 ನಿಮಿಷ ಗೂಟದ ಸುಖ ಕೊಟ್ಟರೆ ಸಾಕಾಗುತ್ತದೆ ನನಗೆ. ಸಂಪೂರ್ಣವಾಗಿ ನಿಮ್ಮಿಂದ ಸುಖ ಸಿಗುತ್ತದೆ ನೋಡಿ 30 ನಿಮಿಷದಲ್ಲಿ. ಮತ್ತು ನಿಮ್ಮಿಂದ ಹೇಗೆ ಸುಖ ಪಡೆದುಕೊಳ್ಳಬೇಕು ಅನ್ನೋದು ಕೂಡ ನನಗೆ ಗೊತ್ತಿದೆ. ನೀವು ಇಲ್ಲಿಗೆ ಬಂದರೆ ಸಾಕಾಗುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ನನ್ನ ತೂತಕ್ಕೆ ಆಸೆ ಪಡುವವರ ಹೀಗಿರಲಿ ನೋಡಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಇನ್ನು ಇದರ ಜೊತೆಗೆ 2 ವರ್ಷದ ಹಿಂದೆ ಗಂಡನ ಬಿಟ್ಟಿದ್ದೇನೆ ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಗಂಡನ 2 ವರ್ಷದ ಹಿಂದೆ ಮನೆಯಿಂದ ಹೊರಗೆ ಅಟ್ಟಿದ್ದೇನೆ, ಅವರಿಂದ ಬೇಸರ ಬಂದಿದೆ ನೋಡಿ ಅಂತ ಹೇಳಿಕೊಂಡಿರೋದು. ನಾನು ಮಾಡಲು ಹೇಳುವ ಒಂದು ಕೆಲಸವನ್ನು ನೀಟಾಗಿ ಒಂದು ದಿನ ಮಾಡಿದ್ದು ನೋಡಿಲ್ಲ ನಾನು ಈಗಿನವರೆಗೆ ಅಂತ ಹೇಳಿಕೊಂಡಿದ್ದಾರೆ. ಮತ್ತೆ ರಾತ್ರಿ ಆದರೆ ನನ್ನ ಮೇಲೆ ಚೂರು ಮಾಡಿ ತಿದ್ದ, ಅವನ ಕಾಟ ಸಹಿಸಕ್ಕೆ ಆಗದೆ ಹೀಗೆ ಮಾಡಿದೆ ನೋಡಿ, ಅವನನ್ನು ಮನೆ ಬಿಟ್ಟು ಅಟ್ಟಿದೆ ಅಂತ ಹೇಳಿಕೊಂಡಿರೋದು. ಇದಿಷ್ಟು 2 ವರ್ಷದ ಹಿಂದೆ ಗಂಡನನ್ನು ಬಿಟ್ಟಿದ್ದೇನೆ ನೋಡಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಇದರ ಜೊತೆಗೆ ಇವರು ಇತ್ತೀಚೆಗೆ ವಾಸ ಮಾಡುತ್ತಿರೋ ಮನೆಯ ಒಂದು ಪ್ಲ್ಯಾನ್ ಹೇಗಿದೆ ನೋಡಿ. ಇದು ಎಂಟ್ರೆನ್ಸ್ಗೆ ಬಂದುಬಿಟ್ಟು ವರಂಡ ಆಗಿದೆ. ಆದಮೇಲೆ ಲೈವಿಂಗ್ ಏರಿಯಾ ರೂಮ್ 3.2 ಇಂಟು 3.6 ಮೀಟರ್. ಇನ್ನು ಡೈನಿಂಗ್ ಹಾಲ್ 3.2 ಇಂಟು 3.1 ಮೀಟರ್. ಇನ್ನು ಕಿಚನ್ ಏರಿಯಾ ನೋಡೋದಾದರೆ 3.2 ಇಂಟು 2.5 ಮೀಟರ್ ಇದೆ ಕಿಚನ್ ಏರಿಯಾ. ಇನ್ನು ಬೆಡ್ರೂಮ್ 1 3.6 ಇಂಟು 3.6 ಮೀಟರ್ ಇದೆ ಇದು. ಬೆಡ್ರೂಮ್ 2 3.0 ಇಂಟು 3.6 ಮೀಟರ್, ಇದರಲ್ಲಿ ಕೂಡ ಬಾತ್ ಇದೆ. ಇನ್ನು ಬೆಡ್ರೂಮ್ 3 4.1 ಮೀಟರ್ ಇಂಟು 3 ಮೀಟರ್ ಇದೆ ಈ ಒಂದು ಬೆಡ್ರೂಮು. ಈ ಮನೆ ತುಂಬಾ ಚೆನ್ನಾಗಿದೆ. ಈ 3 ಬೆಡ್ರೂಮ್ನಲ್ಲಿ ಇವರ ಜೊತೆಗೆ ಯಾವುದೇ ಒಂದು ಬೆಡ್ರೂಮ್ನಲ್ಲಿ ನೀವು ತೂತದ ದೆಂಗಾಟ ಆಡುತ್ತೀರಾ ಅಂದರೂ ಓಕೆ ಅನ್ನುತ್ತಾರೆ ಇವರು. ಏಕೆಂದರೆ ಗಂಡನ ಬಿಟ್ಟ ಮೇಲೆ ಒಬ್ಬಳೇ ಇರುವುದು ಈ ಮನೆಯಲ್ಲಿ. ನೀವು ಇವರ ಜೊತೆಯಲ್ಲಿ ಸಂಬಂಧ ಬೆಳೆಸಿದರೆ ಈ ಮನೆಯಲ್ಲಿ ಇರೋದು ಮಾತ್ರ 100% ಪಕ್ಕಾ ಆಗಿದೆ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇವರೊಂದು ಮೊಬೈಲ್ ನಂಬರ್ ಬೇಕೆಂದರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗೋ ಮುಖಾಂತರ ಇವರೊಂದು ಮೊಬೈಲ್ ನಂಬರ್ ನಿಮಗೆ ಸಿಗುತ್ತದೆ. ಸಿಕ್ಕ ನಂತರ ಕರೆ ಮಾಡಿ ನಿಮ್ಮ ಒಂದು ಮನದಾಳದ ಮಾತನ್ನು ಇವರೊಂದಿಗೆ ಹಂಚಿಕೊಂಡು ಸೆಟ್ ಮಾಡಿಕೊಳ್ಳಬಹುದು. ಇದೇ ಥರ ನಾವು ಮಾಡೋ ವಿಡಿಯೋ ನಿಮಗೆ ತಕ್ಷಣ ಬರಬೇಕಂದ್ರೆ ನಿಮ್ಮ ಚಾನಲ್ ಬೆಲ್ ಐಕನನ್ನು ಒತ್ತಿ.